ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಒಂದು ಶತ್ರು ನಾಶಕ ಒಂದು ಮಂತ್ರ ನೋಡೋಣ. ಮನುಷ್ಯ ಅಂದಮೇಲೆ ಶತ್ರುಗಳು ಇದ್ದೇ ಇರುತ್ತೆ. ಅದರಲ್ಲಿ ಒಳ್ಳೆಯವರಾದರೂ ಇದ್ದಿದ್ದು ಜಾಸ್ತಿ ಇರುತ್ತೆ, ಕೆಟ್ಟವರಾದರೂ ಸ್ವಲ್ಪ ಕಮ್ಮಿ ಇರುತ್ತೆ. ಹೇಳಬೇಕು ಅಂದರೆ ಕೆಲವ್ರು ನಂಗೆ ಸಾಕಷ್ಟು ಪ್ರಶ್ನೆ ಮಾಡೋದದೆ, ನಾವು ಒಬ್ಬರು ಸುದ್ದಿಗೆ ಹೋಗಲ್ಲ, ಒಬ್ಬರು ಸವಾಸಕ್ಕೆ ಹೋಗಲ್ಲ, ಆದರೂ ನಮಗೆ ಶತ್ರುಗಳು ಎಷ್ಟಿದ್ದಾರೆ ಅಂತ. ಅದೇ ಪ್ರಾಬ್ಲಮ್ ಬಂದಿರೋದು. ಎಲ್ಲಿ ಹೋದರೂ ನಮ್ಮ ಮನೆಗೆ ನಾವು, ನಮ್ಮ ಮನೆ ಕೆಲಸ ನಾವು ಅಂತ ಏನು ಇರ್ತೀವೋ ಅವಾಗ ಶತ್ರುಗಳು ಜಾಸ್ತಿ ಆಗ್ತಾರೆ. ಒಳ್ಳೆತನ ಜಾಸ್ತಿ ಹಂಗಂದರೆ ಕೆಟ್ಟತನ ಮಾಡಿ ಅಂತಲ್ಲ, ಒಳ್ಳೆತನ ಬೇಕು. ಅದೇ ರೀತಿ ಅದ್ರ ಜೊತೆಗೆ ಉಪ್ಪು ಖಾರ ಹೇಗಿರುತ್ತೋ ಅದರಲ್ಲೂ ಸ್ವಲ್ಪ ಇರಬೇಕು. ತೀರಾ ಒಳ್ಳೆಯವರಾದರೂ ಕಷ್ಟ, ತೀರಾ ಕೆಟ್ಟವರಾದರೂ ಕಷ್ಟ. ಕೆಟ್ಟವರಾದರೆ ಜನಗಳು ನಾನಾ ರೀತಿಯಲ್ಲಿ ಮಾತಾಡ್ತಾರೆ. ಆ ಒಂದು ಕೆಟ್ಟತನ ನಮಗೆ ಬೇಡ. ಒಳ್ಳೆ ರೀತಿಯಲ್ಲಿ ಹೋಗೋಣ. ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ನಮ್ಮ ಶಕ್ತಿ, ನಮ್ಮ ಒಂದು ಇದನ್ನು ನಾವು ಅಳವಡಿಸ್ಕೋಬೇಕು. ಇಲ್ಲ ಅಂದರೆ ಜನ ನಮ್ಮನ್ನು ತುಳಿದು ಹಾಕ್ಬಿಡ್ತಾರೆ. ಅದಕ್ಕಾಗಿ ಇವತ್ತು ಒಂದು ಅಘೋರ, ನೀವು ಕೇಳ್ತಾ ಇದ್ರಿ ಅಘೋರ ಮಂತ್ರ ಅಂತ ಕೇಳ ಇದು ಅಘೋರೇಶ್ವರ ಮಂತ್ರ ಅಂತ ಬರುತ್ತಿದ್ದು. ಇದು ಶತ್ರು ನಾಶಕ ಮಂತ್ರ ಅಂತ ಕೂಡ ಬರುತ್ತೆ. ಇದನ್ನು ಒಂದು ಒಳ್ಳೆ ನಕ್ಷತ್ರ ದಿವಸ ನೋಡ್ಕೊಂಡು ನೀವು ಮಾಡಬೇಕು. ಒಳ್ಳೆ ನಕ್ಷತ್ರ ಅಂದರೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ರವಿ ಪುಷ್ಯ, ಗುರುಪುಷ್ಯ, ಅಮಾವಾಸ್ಯೆ, ಹುಣ್ಣಿಮೆ, ಈ ರೀತಿ ಗ್ರಹಣ ಕಾಲಗಳಲ್ಲೆಲ್ಲ ಹೇಳ್ಕೊಬೋದು. ಇದನ್ನು ನೀವು ದಿನಕ್ಕೆ 108 ಬಾರಿ 22 ದಿವಸ ಅಥವಾ 48 ದಿವಸ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದಿದು. ನೀವು ಎಷ್ಟು ಹೇಳ್ತಾ ಇರ್ತೀರೋ ಅಷ್ಟು ನಿಮ್ಮಲ್ಲಿ ಒಂದು ಪವರ್ ಆಗಿ ಶಕ್ತಿ ಅನ್ನೋದಿರುತ್ತೆ. ಮಂತ್ರಗಳಿಂದ ಯಾವತ್ತೂ ಕಷ್ಟ ಅನ್ನೋದಿಲ್ಲ, ಅಥವಾ ಇದು ಜಾಸ್ತಿ ಆಗಿಬಿಡ್ತು ಅನ್ನೋದು ಇಲ್ಲ. ಇದು ಎಷ್ಟು ನಿಮ್ಮ ಹತ್ರ ಇರುತ್ತೋ ಅಷ್ಟು ಅದಕ್ಕೆ ಬಡ್ಡಿ ಸೇರಿಸಿ ಬ್ಯಾಂಕಲ್ಲಿ ಯಾಕೆ ಕೊಡ್ತಾರೆ ನೋಡಿರಿ, ಆ ಥರ ಈ ಒಂದು ಶಕ್ತಿ ಅನ್ನೋದ್ರೊಳಗಿರುತ್ತೆ. ಈ ಮಂತ್ರನ ನೀವು ದಿನಕ್ಕೆ 108 ಸಾರಿ, ನಿಮಗೆ ಶಕ್ತಿ ಇದ್ದರೆ 48 ದಿನದ ತನಕ ಹೇಳ್ಕೊಳ್ಳಿ. ಇಲ್ಲ ಇನ್ನೂ ಜಾಸ್ತಿ ಹೇಳ್ಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲ ನಮಗೆ ಸಮಯ ಅಷ್ಟು ಸಿಕ್ಕಲ್ಲ ಅನ್ನೋದಿದ್ದರೆ 21 ಅಥವಾ 24 ದಿವಸ ಆದರೂ ಮಾಡ್ಬೋದು. ಇದು ಕೂಡ ಒಂದು ಅದ್ಭುತವಾದಂಥ ಶತ್ರು ನಾಶಕ ಅಂತಂದ್ಬಿಟ್ಟು ಇದನ್ನು ನೀವು ಯಾಗಾದರೂ ಮಾಡ್ಬೋದು. ಇದನ್ನು ಸುಮಾರು ರೀತಿಲಿ ಬರುತ್ತೆ. ಇದನ್ನು ಅವರು ಮನೆ ಕಡೆ ಹಾಕ್ತೀವಿ, ಅವ್ರು ಏನಾದ್ರು ಅದನ್ನು ಒಂದು ವಸ್ತುನ ನಾನು ಈ ಮಂತ್ರದಿಂದ ಮಾಡಿ ಅವರ ಮನೆ ಏನಾದ್ರು ಗೊತ್ತಿದ್ದರೆ ಆ ಕಡೆ ಹಾಕ್ತೀನಿ ನಾನು ಅವ್ರ ಮನೆ ಮೇಲೆ ಅನ್ನೋದಿದ್ದರೆ ನೀವು ಯಾವುದಾದ್ರೂ ತಗೋಬೋದು. ಅಂದರೆ ಮರಳು ಬರುತ್ತಲ್ಲ, ಈಗ ಮರಳೇ ಕಣ್ಣು ಕಾಣ್ತಾ ಇಲ್ಲ, ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಆ ಮರಳು ತೊಗೋಬೇಕು. ಆ ಮರಳು ತೊಗೊಂಡು ಕೈಲಿ ಇಟ್ಕೊಂಡು ಮೊದಲು ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು. ಯಾವುದೇ ಆಗಲಿ ಸಿದ್ಧಿ ಮಾಡದೆ ಈ ಥರ ಯೂಟ್ಯೂಬ್ ನೋಡ್ಕೊಂಡು ಮಾಡೋ ಹಾಗಿಲ್ಲ. ಮೊದಲು ನೀವು ಇದನ್ನು 48 ದಿನ ಮಾಡ್ತಿರೋ ಅಥವಾ 24 ದಿವಸ ಮಾಡ್ತಿರೋ ಅದು ನಿಮಗೆ ಸೇರಿದ್ದು. ಅಷ್ಟು ದಿನ ಆಗಿ ಸಿದ್ಧಿ ಮಾಡಿ ಆದಮೇಲೆ ಲಾಸ್ಟಲ್ಲಿ ಮತ್ತೆ ಈಗ ಇದನ್ನು ನೀವೇನು ಹೇಳಿದೆಯಲ್ಲ ಮರಳು ಕೈಯಲ್ಲಿ ಇಟ್ಕೊಂಡು ಆವಾಗ 108 ಸಾರಿ ಮತ್ತೊಮ್ಮೆ ಹೇಳಬೇಕಾಗುತ್ತೆ. 108 ಸಾರಿ ಹೇಳಿ ಅವರ ಹೆಸರು ಹೇಳ್ಕೋಬೇಕು. ನೀವು ಅವರ ಹೆಸರನ್ನ ನೀವು ತಗೊಂಡು ಇಂಥವರು ಅವರ ಹೆಸರು, ಆ ಒಂದು ಹೆಸರು ಇಟ್ಕೊಂಡು ಲಾಸ್ಟಲ್ಲಿ ಈ ಮಂತ್ರನ ಹೇಳಿ ಅವರು ಮನೆ ಮೇಲೋ ಎಲ್ಲಾದರೂ ಹಾಕ್ಬೋದು. ಅವರು ತುಳಿಯುವಂಥ ಜಾಗದಲ್ಲಾದರೂ ಹಾಕ್ಬೋದು, ಮನೆ ಮೇಲೆ ಟೆರೆಸ್ ಮೇಲೆ ಅಂತಲೇ ಹೇಳ್ತೀವಿ ನೋಡಿ, ಆ ಥರನೂ ಹಾಕ್ಬೋದು. ಅಥವಾ ಅವರು ಓಡಾಡೋ ಅಂಥ ಸ್ಥಳದಲ್ಲಿ, ಅಂದರೆ ಅವ್ರು ಚೆನ್ನಾಗಿ ತುಳಿಬೇಕು, ಓಡಾಡ್ತಿರ್ಬೇಕು. ನೀವೆಲ್ಲೋ ಒಂದು ಮೂಲೆಯಲ್ಲಿ ಹಾಕಿ ಅಥವಾ 100 ಜನ ಓಡಾಡೋ ಜಾಗದಲ್ಲಿ ಹಾಕ್ಬಿಟ್ರೆ ಏನೂ ಮಾಡಲಿಕ್ಕಾಗಲ್ಲ, ಅದು ಕೆಲಸ ಆಗಲ್ಲ. ಯಾಕೆಂದರೆ ಅವರ ಹೆಸರನ್ನವ್ರು ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿರಲ್ಲ. ಹಾಗಾಗಿ ಇದಕ್ಕೆ ನೀವು ಅವರು ಮನೆಯವ್ರು ಮಾತ್ರನೇ ಓಡಾಡೋ ಅಂಥ ಸ್ಥಳದಲ್ಲಿ ಹಾಕಬೇಕಾಗುತ್ತೆ. ಸಾಧ್ಯ ಆಗುತ್ತೆ ನಮಗೆ ಏನಾದಿದ್ರೆ ಟೆರೆಸ್ ಮೇಲೆ ಏನಾದ್ರು ನಾವು ಹೋಗ್ಬೋದು ಬರ್ಬೋದು ಅಂದರೆ ಅದನ್ನು ಕೂಡ ನೀವು ಅಲ್ಲಿ ಕೂಡ ಹಾಕ್ಕೋಬೋದು. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಭಸ್ಮದಿಂದ ಕೂಡ ಇದನ್ನು ನೀವು ಮಾಡ್ಕೋಬೋದು. ಭಸ್ಮ, ಈ ಪಳನಿ ಭಸ್ಮ ಅಂತ ಬರುತ್ತೆ. ನೀವು ಯಾವುದ್ಯಾವುದೋ ತೊಗೊಂಡು ಮಾಡಿದ್ರೆ ಏನೂ ಕೆಲಸ ಆಗಲ್ಲ. ಈ ಪಳನಿ ಭಸ್ಮ ಅನ್ನೋದು ಶುದ್ಧವಾದ ಹಸುಗಳಿಂದ ತಯಾರು ಮಾಡೋ ಅಂಥದ್ದು. ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಮತ್ತೊಂದು ಬೂದಿ ಆಗಲಿ ಸೇರಿಸಲ್ಲ. ಶುದ್ಧವಾದ ಹಸುಗಳಿಂದ ತಯಾರು ಮಾಡಿದಂಥ ಒಂದು ಭಸ್ಮ ಆಗಿರುತ್ತೆ. ಈ ಭಸ್ಮನ ನೀವು ಕೈಯಲ್ಲಿ ಕೂಡ ಅದನ್ನು ಹಿಡ್ಕೊಂಡು
ಈ ಮಂತ್ರ ಮಾಮೂಲಿಯಾಗಿ 108 ಮಂತ್ರ ಹೇಳಿ, ಅಂದರೆ ಅದು ಕೂಡ ಅದೇ ರೀತಿ ಅವರು ಓಡಾಡೋ ಸ್ಥಳದಲ್ಲಿ ಅಥವಾ ಅವರ ಮನೆ ಮೇಲೆ ಕೂಡ ಇದನ್ನು ಸ್ವಲ್ಪ ತೂರಿ ಬಿಸಾಕಬೇಕು. ಅಂದರೆ ಒಂದೇ ಬಾರಿ ಅಲ್ಲ, ಒಂದು 5 ಅಮಾವಾಸ್ಯೆಗಳನ್ನಾದರೂ ಮಾಡಬೇಕಾಗುತ್ತೆ. ಮಾಡಿದಾಗ ಇದು ದಿನಕ್ಕೆ ಸ್ವಲ್ಪವಾಗಿ ನಿಮ್ಮ ಶತ್ರು ನಾಶ ಆಗ್ತಾ ಇರ್ತಾನೆ. ಅಂದರೆ ನಾಶ ಆಗ್ತಿರ್ತಾನೆ ಅಂದರೆ ಇನ್ನು ಬೀದಿಗೆ ಬಂದು ಕೆಟ್ಟೋಗಿ ಅವರು ಕಷ್ಟಪಡಲಿ ಅಂತ ಅಲ್ಲ, ಅವರಲ್ಲಿರೋ ದ್ವೇಷ, ನಿಮಗೆ ಕಂಡ್ರೆ ಏನು ದ್ವೇಷ ಇರುತ್ತೆ ನೋಡಿ, ಆ ದ್ವೇಷ ಅನ್ನೋದು ಒಂದು ರೀತಿ ಕರಗುತ್ತಾ ಬರುತ್ತೆ. ಈ ಉಪ್ಪನ್ನ ನೀರಿಗೆ ಹಾಕಿದ್ರೆ ಯಾಕೆ ಕರಗುತ್ತೋ ಆ ರೀತಿ ಕರಗ್ತಾ ಇರುತ್ತೆ. ಆ ಒಂದು ದ್ವೇಷ, ಕೋಪ, ನಿಮಗೇನೋ ಒಂದು ಮಾಡಿಬಿಡ್ಬೇಕು, ಏನೋ ನೀವು ಕೆಟ್ಟೋಗ್ಬೇಕು, ಅವರಲ್ಲಿ ಏನೋ ಒಂದು ದ್ವೇಷ ಇರುತ್ತೆ ನೋಡಿ, ಆ ದ್ವೇಷ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಈ ಮಂತ್ರ ನೀವು ಹೇಳಿ ಈ ರೀತಿ ಭಸ್ಮ ಅಥವಾ ಮರಳು ಎರಡರಲ್ಲಿ ಯಾವುದಾದ್ರು ಮಾಡಿಕೊಂಡು ಇದನ್ನು ಅವ್ರಿಗೆ ಆ ರೀತಿ ಹಾಕಿದಾಗ ನಿಮಗೆ ಅವರಲ್ಲಿ ಒಂದು ರೀತಿ ಏನು ದ್ವೇಷ, ಶತ್ರುತ್ವ ಅಂತ ನೋಡಿದ್ರಿ ಅದು ಹೋಗಿ ಅವ್ರ ಮುಖದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಡ್ತಾರೆ. ಆ ರೀತಿ ಒಂದು ಚೇಂಜ್ ಆಗುತ್ತೆ ಇದು. ಅಂದರೆ ಸುಮ್ಮನೆ ಅವ್ರಿಗೇನೋ ಹಾಳಾಗೋಗಲಿ ಅಂತ ಮಾಡಬಾರ್ದು, ಹಾಳಾಗೋಗಲಿ ಅಂತ ಮಾಡಲೇಬಾರ್ದು. ಯಾಕೆಂದರೆ ದೇವರು ಅಂತ ಒಬ್ಬ ಇರ್ತಾನೆ, ಅವನು ಏನು ಕೊಡಬೇಕು ಅದನ್ನು ಕೊಡ್ತಾನೆ. ಯಾರೇನು ಮಾಡಿರ್ತೀವಿ ನಾವು ಮಾಡೋದಲ್ಲ, ಅವನು ಏನು ಕೊಡಬೇಕು, ಯಾವ ಸಮಯಕ್ಕೆ ಕೊಡಬೇಕು ಅವನು ಕೊಡ್ತಾನೆ. ಇಲ್ಲಿ ಏನಪ್ಪ ಅಂತಂದರೆ ಒಂದು ನಮ್ಮ ಅವನ ಆ ಶತ್ರುತ್ವ ಇದ್ದರೆ ಅಲ್ವಾ ನಿಮಗೆ ಕೆಟ್ಟದ್ದು ಮಾಡೋದು. ನಾವು ಆದಷ್ಟು ಒಳ್ಳೆ ರೀತಿಲಿ ದ್ವೇಷಕ್ಕೆ ದ್ವೇಷ, ಪ್ರೀತಿಗೆ ಪ್ರೀತಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ನಾವು ಯಾವತ್ತೂ ದ್ವೇಷಕ್ಕೆ ದ್ವೇಷ ಅಂತ ಹೋಗಬಾರ್ದು. ದ್ವೇಷನ ನೋಡಬೇಕು, 1 ಸಾರಿ 2 ಸಾರಿ ಆ ದ್ವೇಷ ಮರೆತು ನೀವು ಕೂಡ ಒಂದು ಮಿತ್ರತ್ವದಿಂದ ಬಂದಾಗ ನೀವು ಕೂಡ ಅದೇ ರೀತಿ ಪರಿವರ್ತನೆ ಆಗ್ಬೋದು. ಯಾಕೆಂದರೆ ಸಾಕಷ್ಟು ಜನ ದ್ವೇಷ ಅಂದ್ಕೊಂಡೇ ಹೋಗ್ತಾರೆ, ಅದು ತಪ್ಪಾಗುತ್ತೆ. ಇಲ್ಲಿ ಏನೋ ಒಂದು ಮಿತ್ರತ್ವದಲ್ಲಿ ಹೋದಾಗ ಮುಂದಕ್ಕೆ ಅವರು ನಿಮಗೆ ಒಳ್ಳೆಯದಾಗ್ಬೋದು, ನಿಮ್ಮ ಒಂದು ಮನೆಯ ಒಂದು ಸದಸ್ಯರು ಕೂಡ ಆಗ್ಬೋದಲ್ವಾ. ವೀಕ್ಷಕರೇ, ಇದು ಒಂದು ಅದ್ಭುತವಾದಂಥ ಅಘೋರೇಶ್ವರನ ಒಂದು ಮಂತ್ರ ಅಂತ ಹೇಳ್ತಾರೆ, ಅದಕ್ಕೂ ಬರುತ್ತೆ, ಭೈರವಿಗೂ ಬರುತ್ತೆ. ಇದೆಲ್ಲ ಒಂದು ಅದ್ಭುತವಾದಂಥ ಮಂತ್ರಗಳಿವು. ಇದನ್ನು ಹೇಳಿಕೊಂಡು ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವ್ರನ್ನ ನಾಶ ಮಾಡಿ ಅವ್ರ ಕಡೆನ ನೀವು ಮಿತ್ರತ್ವ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅದೇ ರೀತಿ ಏನಾದರೂ ಇದರೊಳಗಿಂದ ನಿಮಗೆ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ವೀಕ್ಷಕರೇ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.